ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಏನ್ರಿ, ಯಾರು ನೋಡಿದ್ರು ದುರಂದರ್ 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 ಅಂತಾನೆ ಮಾತಾಡ್ತಾರೆ. ಈ ಮೂವಿ ಸಿಕ್ಕಾಪಟ್ಟೆ ಕಲೆಕ್ಷನ್ ಆಗಿದ್ಯಂತೆ, ಹಾಗೆ ಹೀಗೆ ಅಂತ. ಇನ್ಸ್ಟಾಗ್ರಾಮ್ ರೀಲ್ ಓಪನ್ ಮಾಡಿದ್ರು ಅಷ್ಟೇನೆ ಬರೀ ಸ್ಪೈ, ಪಾಕಿಸ್ತಾನದಲ್ಲಿ ಇಂಡಿಯನ್ ಆಸ್ ಅ ಸ್ಪೈ ಅಂತ ರೀಲ್ಸ್ ಬರ್ತಾ ಇತ್ತು. ಸೊ ಇದೊಂದು ಸ್ಪೈ ಥ್ರಿಲ್ಲರ್ ಮೂವಿ ಇರಬಹುದು ಅಂತ ನನ್ ಗೆಸ್. ಹಾಗಾಗಿ ಈ ಮೂವಿನ ನೋಡ್ಬೇಕು ಅಂತ ನನಗೆ ಒಂದು ಕುತೂಹಲ ಉಂಟಾಯ್ತು. ಸರಿ, ನೋಡೇ ಬಿಡೋಣ ಅಂದ್ಬಿಟ್ಟು ನಾನು ಈ ಮೂವಿಗೆ ಹೋಗಿ ಬಂದೆ. ಸ್ಪೆಷಲಿ ಇದೊಂದು ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು ಈ ಮೂವಿ ಬಗ್ಗೆ ಹೋಗೋಕ್ಕಿಂತ ಮುಂಚೆ ಅಂದ್ರೆ, ಇದೊಂದು ಸ್ಪೈ ಥ್ರಿಲ್ಲರ್, ಆಕ್ಷನ್ ಸೀಕ್ವೆನ್ಸ್ ಇರಬಹುದು, ಜಿಯೋ ಪಾಲಿಟಿಕ್ಸ್ ಇದೆ, ಮೇಲಾಗಿ ಪಾಕಿಸ್ತಾನದಲ್ಲಿ ನಡೆಯುವಂಥದ್ದು. ಇಂಡಿಯನ್ಸ್ ಆಗಿ ನಮಗೆಲ್ಲ ಇಂಟ್ರೆಸ್ಟಿಂಗ್ ಆಗಿದ್ದೇ ಇರುತ್ತೆ. ಸೊ ಇಷ್ಟೆಲ್ಲ ನನ್ನ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಮೂವಿ ಬೇರೆ ಲೆಂತ್ 3.5 hours ಇದೆ. ಇಂಟರ್ವಲ್ ಎಲ್ಲ ಸೇರಿಸಿ ಆಲ್ಮೋಸ್ಟ್ 4 hours ಆಗುತ್ತೆ. ಒಂದಿಷ್ಟು ಟೈಮ್ನ ಕೊಡಬೇಕಾದ್ರೆ ಮೂವಿ ಬಗ್ಗೆ ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ. ಸೊ ನನಗೆ ಈ ಮೂವಿ ಇಷ್ಟ ಆಯ್ತಾ ಇಲ್ವಾ, ನನ್ನ ರಿವ್ಯೂ ಏನು ಅಂತ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋಲ್ಲಿ ನಾನು ಹೇಗೆ ಮೂವಿ ಇದೆ ಅಂತ ರಿವೀಲ್ ಮಾಡ್ತಾ ಹೋಗ್ತೀನಿ. ಕಂಪ್ಲೀಟ್ ಸ್ಟೋರಿನ ನಾನು ನಿಮ್ಗೆ ಹೇಳಲ್ಲ, ನನ್ಗೆ ಅನ್ಸಿದ್ದೇನು ಅಂತ ಹೇಳ್ತಾ ಹೋಗ್ತೀನಿ. ಇನ್ನು ಈ ಮೂವಿ ಶುರು ಆಗೋದು ಚಾಪ್ಟರ್ ಬೈ ಚಾಪ್ಟರ್ ಇಂದ. ಸುಮಾರು ಚಾಪ್ಟರ್ಸ್ ಮಾಡಿದ್ದಾರೆ. ಅದರಲ್ಲಿ ಫಸ್ಟ್ ಚಾಪ್ಟರ್ ಅಲ್ಲಿ ತೋರಿಸುವಂತದ್ದೇ ಕಂದಹಾರ್ ಏರ್ ಹೈಜಾಕ್ ಏನಾಯ್ತು ಆ ಪಾರ್ಟ್ ನ ತೋರಿಸ್ಕೊಂಡು ಫಸ್ಟ್ ಚಾಪ್ಟರ್ ನ ಡಿಸೈನ್ ಮಾಡಿದ್ದಾರೆ. ಅದರಲ್ಲಿ ಆರ್ ಮಾಧವನ್ ಅವರು ಅಜಿತ್ ದೋವಲ್ಗೆ ರಿಸೆಂಬ್ಲೆನ್ಸ್ ಆಗಿರುವಂತ ಕ್ಯಾರೆಕ್ಟರ್ ನ ಮಾಡಿದ್ದಾರೆ. ಸೂಪರ್ ಆಗಿ ಕಾಣಿಸಿದ್ದಾರೆ ಸ್ಕ್ರೀನ್ ಅಲ್ಲಿ ಅವರು. ಎಕ್ಸಾಕ್ಟ್ಲಿ ಇವರೇನ ಅಜಿತ್ ದೋವಲ್ ಅನ್ಸೋ ಅಷ್ಟು ಮ್ಯಾಚ್ ಆಗಿದ್ದಾರೆ ಈ ಸೀಕ್ವೆನ್ಸ್ ಅಲ್ಲಿ. ಅದಾದ್ಮೇಲೆ ಸೆಕೆಂಡ್ ಚಾಪ್ಟರ್ ಅಲ್ಲಿ ಒಂದೊಂದೇ ಚಾಪ್ಟರ್ ಬೈ ಚಾಪ್ಟರ್ ರಿವೀಲ್ ಆಗ್ತಾ ಹೋಗುತ್ತೆ. ಇನ್ನು ಮಾಧವನ್ ಅವರ ಪಾತ್ರದ ಹೆಸರು ಅಜಯ್ ಸನ್ಯಾಲ್ ಅಂತ. NSA ಅಂದ್ರೆ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಏನಿರ್ತಾರೆ ಆ ರೋಲ್ನ ಅವರು ಪ್ಲೇ ಮಾಡ್ತಾ ಇರ್ತಾರೆ. ಏರ್ ಹೈಜಾಕ್ ಆದಾಗ ಹೋಗಿ ಆ ಟೆರರಿಸ್ಟ್ ಹತ್ರ ಮಾತಾಡಿ ವಾಪಸ್ ಔಟ್ಕಮ್ ಏನಾಗುತ್ತೆ ಅನ್ನೋದು ಚಾಪ್ಟರ್ 1 ಅಲ್ಲಿರುವಂಥದ್ದು. ಸೊ ಹೀಗೆ ಸುಮಾರು ಚಾಪ್ಟರ್ಸ್ ಬರುತ್ತೆ. ಒಂದಷ್ಟು ಸೀಕ್ವೆನ್ಸ್ಗಳಲ್ಲಿ ಸ್ವಲ್ಪ ವೈಲೆನ್ಸ್ ಇರುತ್ತೆ, ಒಂದಷ್ಟು ಆಕ್ಷನ್ಸ್ ಸೀಕ್ವೆನ್ಸ್ ಹೀಗೆ ನಡೀತಾ ಹೋಗುತ್ತೆ. ಇಡೀ ಮೂವಿಯಲ್ಲೇ ನನಗೆ ದಿ ಬೆಸ್ಟ್ ಅನ್ಸಿದ್ದು ಮ್ಯೂಸಿಕ್. ಆ ಮ್ಯೂಸಿಕ್ ಇಂದಾನೆ ನಾನು ಈ ಮೂವಿಗೆ ಹೋಗಿದ್ದು ಒಂದ್ ಕಾರಣ ಅಂತಾನು ಹೇಳ್ಬೋದು. BGM ಅಂತೂ ಸೂಪರ್ ಆಗಿ ಮಾಡಿದ್ದಾರೆ. ಹೇಗೆ ಅಂದ್ರೆ ನಾವು ಥಿಯೇಟರ್ ಅಲ್ಲಿ ಕೂತಿರ್ಬೇಕಾದ್ರೆ ನಮ್ಗೆ ಆಕ್ಚುಲಿ ಬಂದು ಥಂಗ್ ಅಂತ ನಮ್ಗೆ ಹೊಡಿತಾ ಇತ್ತೇನೋ ಅನ್ನೋ ತರ, ಅಂದ್ರೆ ಆ ಥಿಯೇಟರ್ ಸೌಂಡಿಗೆ BGM ಅಂತೂ ಸಖತ್ತಾಗಿ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ BGM ಸ್ಕೋರ್ ಸೂಪರ್, ಸಾಂಗ್ಸ್ ಅಂತೂ ಸೂಪರ್. ಹೀರೋ ಎಂಟ್ರಿ ಸಾಂಗ್ ಒಂದ್ ಬರುತ್ತೆ, ಹಾಕ್ತೀನಿ ನೋಡಿ ವಿಡಿಯೋ ಗ್ಲಿಂಪ್ಸ್ ಅಲ್ಲಿ. ಆ ಸಾಂಗು ಸೂಪರ್ ಆಗಿದೆ. ಸೊ ಈ ಒಂದು 2-3 ಚಾಪ್ಟರ್ ಆಗೋ ಅಷ್ಟರಲ್ಲೇ 1 hour ಆಗುತ್ತೆ. ಸ್ಟಾರ್ಟಿಂಗ್ ಒಂದು 30 to 40 minutes ಆಗಿದ ತಕ್ಷಣ ಒಂದ್ ಸ್ವಲ್ಪ ಬೋರ್ ಆಗಕ್ ಶುರು ಆಗುತ್ತೆ. ಲ್ಯಾಗ್ ಅನ್ಸ್ತಿರುತ್ತೆ ಮೂವಿ. ಲ್ಯಾಗ್ ಅನ್ನಿಸ್ತು ನನಗೆ ಆಕ್ಚುಲಿ. ಬೇರೆಯವ್ರಿಗೂ ಹಾಗೆ ಅನ್ನಿಸ್ತಾ ಅಂತ ನೋಡೋದಾದ್ರೆ, ನನ್ಗೆ ಬೇರೆಯವ್ರಿಗೂ ಹಾಗೆ ಅನ್ಸಿದ್ದು ಯಾಕೆ ಗೊತ್ತಾಯ್ತು ಅಂದ್ರೆ, ಇನ್ನೇನ್ ಮೂವಿ ಮುಗಿಯುತ್ತೆ ಅನ್ನುವಾಗ ಲಾಸ್ಟ್ ಚಾಪ್ಟರ್ ಬಂದಾಗ ನಮ್ ಪಕ್ಕ ಸಿಟ್ಟೋರು ಕೂತಿದ್ದವರು ಅಬ್ಬಾ ಫೈನಲಿ ಮುಗಿಸಿದ್ನ ಅಂತ ಅಂದ್ರು. ಸೊ ಅವಾಗ ಅನ್ನಿಸ್ತು ಸೊ ಆಲ್ಮೋಸ್ಟ್ ಅವರಿಗೂ ಲ್ಯಾಗ್ ಆಗಿದೆ ಅಂತ. ಇನ್ನು ಥಿಯೇಟರ್ ಪೂರ್ತಿ ಹೌಸ್ಫುಲ್ ಆಗಿದೆ. ಆಲ್ಮೋಸ್ಟ್ ಎಲ್ಲರೂ ಬಂದು ನೋಡ್ಕೊಂಡು ಹೋಗ್ತಾ ಇರೋವಂಥದ್ದು. ಈಗ ಪರ್ಫಾರ್ಮೆನ್ಸಿಗೆ ಬರೋಣ. ಇಡೀ ಮೂವಿಲಿ ಒಂದು 60 to 70% ಇರುವಂಥದ್ದು ರಣವೀರ್ ಸಿಂಗ್ ಅವರಲ್ಲ, ಅಕ್ಷಯ್ ಖನ್ನಾ ಅವರು. ಏನ್ರಿ ಪರ್ಫಾರ್ಮೆನ್ಸ್ ಅವ್ರದ್ದು, ಕ್ಲಾಸ್ 1 ಪರ್ಫಾರ್ಮೆನ್ಸ್. ಇವರೇ ನಿಜವಾಗ್ಲೂ ಇವರೊಂದು ರಹಮಾನ್ ದಕಾಯ್ತ್ ಅನ್ನೋ ರೋಲ್ನ ಪ್ಲೇ ಮಾಡಿದ್ದಾರೆ. ಇವರೇ ರಹಮಾನ್ ದಕಾಯ್ತ ಅಂತ ಅನ್ಸುತ್ತೆ. ಕೆಲವೊಂದ್ಸಲ ಅವರು ಈ ಮುಂಬೈ ಅಟ್ಯಾಕ್ ಆಯ್ತಲ್ಲ, ಈ ಸೀನಲ್ಲೆಲ್ಲ ಅವರು ಪ್ಲೇ ಮಾಡಿರೋ ರೋಲ್ನ ನೋಡಿದ್ರೆ ನಮ್ಗೆ ಹೋಗಿ ಅವ್ರಿಗೆ ಹೊಡಿಬೇಕು ಅನ್ನೋಷ್ಟು ಕೋಪ ಬರುತ್ತೆ. ಸೊ ಈ ರೀತಿಯಾಗಿ ಅಕ್ಷಯ್ ಖನ್ನಾ ಅವ್ರ ಪರ್ಫಾರ್ಮೆನ್ಸ್ ಅಂತೂ ಎಕ್ಸ್ಟ್ರಾಡಿನರಿ ಆಗಿದೆ. ರಣವೀರ್ ಸಿಂಗ್ ಅವರಿಗೆ ಅಷ್ಟೊಂದು ಫಸ್ಟ್ ಚಾಪ್ಟರ್ ಅಲ್ಲಿ ಅವ್ರನ್ನ ಅಷ್ಟೊಂದು ತೋರಿಸಿದ್ದಾರೆ, ಬಟ್ ಅವ್ರದ್ದು ಕ್ಯಾರೆಕ್ಟರ್ನ ಅಷ್ಟು ಹೈಲೈಟ್ ಆಗ್ತಾ ಇಲ್ಲ. ಹೇಗೆ ಒಂದು ಸ್ಪೈ ಹಿಂದೆ ಪಾಕಿಸ್ತಾನದಲ್ಲಿದ್ದು ಡೇಟಾನ ಕಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಆಗುವಂತ ಫ್ರಸ್ಟ್ರೇಷನ್ ಅನ್ನೆಲ್ಲ ತಡ್ಕೊಂಡು ಪಾಕಿಸ್ತಾನದವ್ರ ತರಾನೇ ಬಿಹೇವ್ ಮಾಡ್ತಾರಲ್ಲ, ಸೇಮ್ ಅದೇ ತರ ರೋಲ್ನ ಪ್ಲೇ ಮಾಡಿದ್ದಾರೆ. ಸ್ಟೋರಿ ಹಾಗೆ ಇದೆ. ಇನ್ನು ಹೀರೋಯಿನ್ ಸಾರಾ ಅರ್ಜುನ್, ಇವ್ರ ಪರ್ಫಾರ್ಮೆನ್ಸ್ನು ಚೆನ್ನಾಗಿದೆ. ಹೀರೋಯಿನ್ ಎಲಿಮೆಂಟ್ಸ್ ಅಲ್ಲಲ್ಲೇ ಹಾಕಿದ್ದಾರೆ. ಯಾಕೆಂದ್ರೆ ನೆಕ್ಸ್ಟ್ ಪಾರ್ಟಿಗೆ ಕನೆಕ್ಟಿವಿಟಿ ಬೇಕು, ಹೇಗೆ ಒಂದು ಸ್ಪೈ ಆಗಿ ಅವ್ರದ್ದು ಇದು ಬೇಕು ಅನ್ನೋದಕ್ಕೆ ಹೀರೋಯಿನ್ ಎಲಿಮೆಂಟ್ ಸ್ವಲ್ಪ ಇದೆ. ನೆಕ್ಸ್ಟ್ ಪಾರ್ಟ್ ಅಲ್ಲಿ ಇರ್ಬೋದೇನೋ ಗೊತ್ತಿಲ್ಲ. ಸೊ ಮೂವಿ ಎಲ್ಲ ಮುಗೀತು. ನಾವಿನ್ನೇನ್ ಥಿಯೇಟರ್ ಇಂದ ಆಚೆ ಬರ್ಬೇಕು ಅನ್ನುವಾಗ್ಲೇ ಇನ್ನೊಂದಷ್ಟು ಸೀನ್ಸ್ ನ ಹಾಕಕ್ ಶುರು ಮಾಡ್ತಾರೆ.
ಏನಪ್ಪಾ ಅದು ಅಂತ ಅಂದ್ಬಿಟ್ಟು ನಾವು ವಾಪಸ್ ಅಲ್ಲೇ ಎದ್ ನಿಂತಿದ್ದವ್ರು ವಾಪಸ್ ಬರೋಕ್ಕೆ ನೋಡಿದ್ರೆ ಅದು ನೆಕ್ಸ್ಟ್ ಟ್ರೈಲರ್ದು ಲಾಂಚ್ ಮಾಡಿದ್ರು ಹಾಗೆ. ಸೊ ಆ ಎಲಿಮೆಂಟ್ಸು ಕೆಲವೊಂದು ಚೆನ್ನಾಗಿತ್ತು. ಇನ್ನೇನು ಮಾರ್ಚ್ ಅಲ್ಲೇ ಬರುತ್ತೆ, ಹಾಗೆ OTT ಯಲ್ಲೂ ಬರುತ್ತೆ ಈ ಮೂವಿ. ಸೊ ಯಾರಾದ್ರೂ ದುರಂಧರ್ ಮೂವಿನ ನೋಡಿದ್ರೆ ನಿಮ್ಗೆ ಹೇಗನ್ಸ್ತು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಇನ್ನು ನನ್ನ ರೇಟಿಂಗ್ ಬರೋದಾದ್ರೆ ಈ ಮೂವಿನ ನಾನು ಓವರ್ ಆಲ್ ಒಂದು 4 ರೇಟಿಂಗ್ ನ ಕೊಡ್ತೀನಿ ಈ ಮೂವಿಗೆ ಔಟ್ ಆಫ್ 5. ಮೇನ್ ರೀಸನ್ಸ್ ಏನು ಅಂದ್ರೆ, ಒಂದು ಮ್ಯೂಸಿಕ್ ಚೆನ್ನಾಗಿ ಮಾಡಿದ್ದಾರೆ. ಸೆಕೆಂಡ್ ಬಂದು ಸ್ಟಾರ್ ಕಾಸ್ಟ್. ಇದರಲ್ಲಿ ಕೆಲವೊಬ್ರು ಬಗ್ಗೆ ಮಾತಾಡೋದಾದ್ರೆ ಅಕ್ಷಯ್ ಖನ್ನಾ ಸೂಪರ್ ಬ್ರಿಲಿಯಂಟ್ ಆಕ್ಟಿಂಗ್. ಸಂಜಯ್ ದತ್ ಅವ್ರದ್ದು ಅಷ್ಟೇ, ಒಂದು ಪಾಕಿಸ್ತಾನಿ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ. ಹೀರೋಯಿನ್ನು ಅಷ್ಟೇ, ಎಷ್ಟು ಬೇಕೋ ಅಷ್ಟು ಎಲಿಮೆಂಟ್ ಇಂದ ಅವ್ರಿಗೆ ಹೇಗ್ ತೋರಿಸ್ಬೇಕೋ ಹಾಗೆ ತೋರಿಸಿದ್ದಾರೆ. ರಣವೀರ್ ಸಿಂಗ್ ಅವ್ರು ಅವ್ರಿಗಿರೋ ರೋಲ್ಗೆ ಅವ್ರಿಗಿದ್ದಂತ ಸೀನಿಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಪ್ರಾಬಬ್ಲಿ ಪಾರ್ಟ್ 2 ಅಲ್ಲಿ ಅವರು ಇನ್ನೂ ಚೆನ್ನಾಗಿ ಕಾಣಿಸ್ಬೋದೇನೋ, ಗೊತ್ತಿಲ್ಲ, ನೋಡೋಣ. ಸೊ ಇದು ನಂದು ರೇಟಿಂಗ್ ಫಾರ್ ದ ಮೂವಿ. ನಿಮ್ಗೆ ಹೇಗನ್ಸ್ತು? ಇನ್ನೊಂದು ಮರ್ತೇ ಬಿಟ್ಟಿದ್ದೆ, ಏನು ಅಂತ ಅಂದ್ರೆ, ನಂಗೆ ಈ ಮೂವಿ ಡ್ಯೂರೇಷನ್ ಬಗ್ಗೆ ಮಾತಾಡ್ಬೇಕು. 3.5 to 4 hours ಇತ್ತಲ್ಲ, ನಾನಂತೂ ಸುಮಾರು ಸತಿ ವಾಚ್ನ ನೋಡಿದೀನಿ. ಸ್ಟೋರಿ ಒಂದ್ ಸ್ವಲ್ಪ ಲ್ಯಾಗ್ ಅನ್ಸ್ತು. ನನ್ನ ಅಭಿಪ್ರಾಯದಲ್ಲಿ ಇದನ್ನ ಮೂವಿ ಮಾಡೋದ್ರ ಬದಲು ವೆಬ್ ಸೀರೀಸ್ ಮಾಡಿದಿದ್ರೆ ಸೂಪರ್ ಆಗಿರೋದು. ಒಂದು 10-11 ಮಾಡಿದಿದ್ರೆ ಫ್ಯಾಮಿಲಿ ಮ್ಯಾನ್ ತರ ಬಹುಶಃ ಸಖತ್ ಹಿಟ್ ಆಗಿರೋ ವೆಬ್ ಸೀರೀಸ್ ಆಗ್ತಿತ್ತೇನೋ. ಬಟ್ ನೆವರ್ದಲೆಸ್ ಅವರು ಮೂವಿಯಲ್ಲೇ ತುಂಬಾ ದುಡ್ಡು ಮಾಡ್ಕೊಂಡಿದ್ದಾರೆ. ವೆಬ್ ಸೀರೀಸ್ ಮಾಡಿದಿದ್ರೆ ಇಷ್ಟೊಂದು ರೀಚ್ ಆಗ್ತಾ ಇರ್ಲಿಲ್ವೋ ಏನೋ ಗೊತ್ತಿಲ್ಲ. ಬಟ್ ಲೆಂತ್ ಮೇಲೆ ಒಂಚೂರು ವರ್ಕ್ ಮಾಡ್ಬೋದಾಗಿತ್ತ ಅನ್ನೋದು ನನ್ನ ಅಭಿಪ್ರಾಯ. ಇದು ಓವರ್ ಆಲ್ ನನ್ಗನ್ಸಿದ್ದು. ನಿಮ್ಗೆ ಏನ್ ಅನ್ನಿಸ್ತು ಈ ಮೂವಿ ಬಗ್ಗೆ ಅಂತ ತಪ್ಪದೆ ಕಮೆಂಟ್ ಮಾಡಿ. ಹೋಗಿಲ್ಲ ಅಂದ್ರೆ ಹೋಗ್ಬೇಕು ಅನ್ಸಿದ್ರೆ ಹೋಗಕ್ಕಿಂತ ಮುಂಚೆ ಮೂವಿಯಲ್ಲಿ ಒಂದ್ ಸ್ವಲ್ಪ ವೈಲೆನ್ಸ್ ಇದೆ, ಅದನ್ನ ನೋಡಕ್ಕಾಗತ್ತೆ ಅಂದ್ರೆ ನೋಡಿ. ಆದಷ್ಟು ಮಕ್ಕಳನ್ನ ಅವಾಯ್ಡ್ ಮಾಡಿ ಅಷ್ಟೇ. ಇನ್ನೇನಾದ್ರೂ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಂದು ಹಲವಾರು ವಿಡಿಯೋಸ್ ಇದೆ, ಟ್ರಾವೆಲ್ ವ್ಲಾಗ್ಸ್, ಮೈಥಾಲಜಿ ಸ್ಟೋರೀಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಿಡಿಯೋ ಅಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಪ್ರೀತಿಯ ಧನ್ಯವಾದ.